ಮ್ಯಾಮ್ ಸೆಕೆ ಜಾಸ್ತಿ ಇದೆ, ಹಣ್ಣು ತಿನ್ನಬೇಕು ಅನಿಸ್ತಾ ಇದೆ, ನನಗೆ ಶುಗರ್ ಇದೆ, ಹಣ್ಣು ತಿನ್ಬೋದಾ? ಖಂಡಿತ ಶುಗರ್ ಇರೋರು ಸಹ ಹಣ್ಣು ತಿನ್ನಲೇಬೇಕು. ಯಾವ ಹಣ್ಣು ತಿನ್ನಬೇಕು ಮ್ಯಾಮ್? ಸೊ ಹಣ್ಣುಗಳನ್ನು ನಾವು 2 ವೆರೈಟಿಯಾಗಿ ಡಿವೈಡ್ ಮಾಡ್ತೇವೆ. ಒಂದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ, ಇನ್ನೊಂದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಹಣ್ಣಾದರೆ ಡಯಾಬಿಟಿಸ್ ಫ್ರೆಂಡ್ಲಿ ಆಗಿರುತ್ತೆ. ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಹಣ್ಣುಗಳನ್ನ ತಿನ್ನಬೇಕಾದ್ರೆ ಅದರದ್ದು ಸ್ಮಾಲ್ ಪ್ರಪೋರ್ಷನ್, ಚಿಕ್ಕ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ. ಸೊ ಹಾಗಾದರೆ ತಿಳ್ಕೊಳ್ಳೋಣ ಬನ್ನಿ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಹಣ್ಣುಗಳು ಯಾವುದು ಅಂತಂದರೆ, ಒಂದು ಸೇಬ್ ಇರ್ಬೋದು, ಒಂದು ಏಲಕ್ಕಿ ಬಾಳೆಹಣ್ಣು ಇರ್ಬೋದು, ಒಂದು ಕಪ್ಪಲ್ಲಿ ಕಲ್ಲಂಗಡಿ ಹಣ್ಣು ಇರ್ಬೋದು, ಒಂದು ಕಪ್ಪಲ್ಲಿ ಪಪ್ಪಾಯ ಇರ್ಬೋದು, ಒಂದು ಕಪ್ಪಲ್ಲಿ ಕರ್ಬೂಜ ಹಣ್ಣು ಇರ್ಬೋದು, ಮತ್ತು ಒಂದು ಆರೆಂಜು, ಇಲ್ಲ ಅಂತಂದರೆ ಒಂದು ಮೂಸಂಬಿ, ಇಲ್ಲ ಅಂದರೆ ಒಂದು ಗಾವಾ, ಚೇಪೆಕಾಯಿ ಅಂತ ಹೇಳ್ತೀವಲ್ಲ, ಮತ್ತು ಒಂದು ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟ್ ತಿನ್ನೋದಿದ್ರೆ ಅರ್ಧ, ಮತ್ತು ದಾಳಿಂಬೆ ಹಣ್ಣು ತಿನ್ನೋದಿದ್ರೆ 1/4 ಭಾಗ, ಮತ್ತು ಸ್ಟ್ರಾಬೆರಿ, ಬ್ಲೂಬೆರಿ ಇದೆಲ್ಲ ಒಂದು ಸಣ್ಣ ಕಪ್ಪಲ್ಲಿ ತೊಗೋಬೋದು.